श्रीगुरुभ्यो नमः. श्रीमदानन्दतीर्थभगवत्पादाचार्यगुरुभ्यो नमः. ಶೇಷಪರಮದಾಗಬೇಕಲ್ಲ. ಶೇಷ ಪರಮ ಸುಭಕ್ತಿ ಪೂರ್ವಕ ವ್ಯಾಸಕೃತ ಗ್ರಂಥಗಳನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯ ಲೋಕದೊಳು. ಪಾಶಪಾಣಿಯ ಪ್ರಾರ್ಥಿಸುವೆ ಪದೇಶಿಸೆನಗದರರ್ಥಗಳ. ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನದಿ. ಕೇಶ ಕೇಶ ಅಂತಂದ್ರೆ ಖ ಅಂತಂದ್ರೆ ಆಕಾಶ, ಖ ಈಶ ಖೇಶ ಅಂದ್ರೆ ಆಕಾಶಕ್ಕೆ ಅಧಿಪತಿ ಅಂತ ಅರ್ಥ. ಗಣಪತಿ ಈ ಆಕಾಶಕ್ಕೆ ಅಧಿಪತಿ. ಆಕಾಶ ಅಂದರೆ ಅದರಲ್ಲಿ ಎರಡು ಆಕಾಶಗಳು, ಒಂದು ಭೂತಾಕಾಶ, ಒಂದು ಅವ್ಯಾಕೃತ ಆಕಾಶ ಅಂತ. ಭೂತಾಕಾಶ ಅಂದ್ರೆ ಏನು? ಈ ಪಂಚಭೂತಗಳಲ್ಲಿ ಸೇರಿದ ಆಕಾಶಕ್ಕೆ ಭೂತಾಕಾಶ ಅಂತ ಕರೀತಾರೆ. ಪಂಚಭೂತಗಳನ್ನು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಇವಾಗ ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ಆಕಾಶ ಅಂತ ಒಂದಿದೆಯಲ್ಲ, ಅದಕ್ಕೆ ಭೂತಾಕಾಶ, ಪಂಚಭೂತಗಳಲ್ಲಿ ಸೇರಿದ್ದಾದ ಕಾರಣ ಇದಕ್ಕೆ ಭೂತಾಕಾಶ ಅಂತ ಕರೀತಾರೆ. ಇನ್ನು ಅವ್ಯಾಕೃತಾಕಾಶ, ಅವ್ಯಾಕೃತಾಕಾಶ ಅಂದರೆ ಅರ್ಥ ಏನು? ಬರೀ ಸ್ಪೇಸ್, ಏನಿಲ್ಲ. ನೀನು ಪ್ರಳಯ ಕಾಲದಾಗ ಎಲ್ಲ ಲಯವಾಗಿಟ್ಟಿರ್ತದೆ, ಈ ಪಂಚಭೂತಗಳು ಕೂಡ ಲಯವಾಗಿಟ್ಟಿರ್ತದೆ. ಆವಾಗ ಏನು ಖಾಲಿ ಪ್ರದೇಶ ಇರ್ತದಲ್ಲ, ಅದಕ್ಕೆ ಸ್ಪೇಸ್ ಅಂತ ಕರೀತಾರೆ. ಅದನ್ನು ಅವ್ಯಾಕೃತಾಕಾಶ ಅಂತ ಕರೀತಾರೆ. ಹಾಗಾಗಿ ಈಗಲೂ ಅವ್ಯಾಕೃತಾಕಾಶದ, ಆ ಅವ್ಯಾಕೃತಾಕಾಶದಲ್ಲಿ ಈ ಆಕಾಶ ಇದೆ. ಹಂಗೆ ಗಣಪತಿ ಯಾವ ಆಕಾಶಕ್ಕೆ ಅಧಿಪತಿಯಾಗಿದ್ದಾನೆ, ಯಾವ ಆಕಾಶಕ್ಕೆ ಅಭಿಮಾನಿ ದೇವತೆಯಾಗಿದ್ದಾನೆ ಅಂದರೆ ಈ ಭೂತಾಕಾಶಕ್ಕೆ ಅಭಿಮಾನಿ ದೇವತೆ, ಅವ್ಯಾಕೃತಾಕಾಶಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಹೀಗಾಗಿ ಖೇಶ ಅಂದರೆ ಈ ಭೂತಾಕಾಶಕ್ಕೆ ಅಭಿಮಾನಿಯಾದವನು. ಅಂತಹ ಆಕಾಶಾಧಿಪತಿಯಾದಂತಹ ಹೇ ಗಣಪತಿಯೇ, ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳನ್ನು ಅರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳು. ನೀನೇನು ಮಾಡಿದ್ದಿ? ನೀನು ಮಾಡಿದ ದೊಡ್ಡ ಕೆಲಸ ಏನು? ಪರಮ ಸುಭಕ್ತಿಪೂರ್ವಕ, ಒಳ್ಳೆ ಭಕ್ತಿಯಿಂದ ವ್ಯಾಸಕೃತ, ವೇದವ್ಯಾಸರು ಮಾಡಿದಂತಹ ಗ್ರಂಥಗಳನ್ನು, ವೇದವ್ಯಾಸ ದೇವರು ಮಾಡಿದಂತಹ ಗ್ರಂಥಗಳನ್ನು ಅರಿತು ಅಂದರೆ ಅದನ್ನು ತಿಳಿದುಕೊಂಡು ಪ್ರಯಾಸವಿಲ್ಲದೆ, ಹೆಚ್ಚಿನ ಆಯಾಸ, ಹೆಚ್ಚಿನ ಶ್ರಮ ಇಲ್ಲದೆ ಆ ವೇದವ್ಯಾಸ ದೇವರ ಅನುಗ್ರಹದಿಂದ ಬರೆದು ವಿಸ್ತರಿಸಿದೆಯೋ ಲೋಕದಳು. ಅದನ್ನು ನೀನು ಬರೆದಿ ಲೋಕದಲ್ಲಿ ವಿಸ್ತಾರ ಮಾಡಿದ್ದಿ. ಹಾಗೆ ವೇದವ್ಯಾಸ ದೇವರು ತಾವು ಹೇಳ್ತಾ ಇದ್ದರೆ ಗಣಪತಿ ಬರಿತಾ ಇದ್ದಾರೆ. ಹೀಗಾಗಿ ಲೇಖಕಾಗ್ರಣಿ ಅಂತ ಕರೆದರು ಆ ಗಣಪತಿಯನ್ನು. ಚೆನ್ನಾಗಿ ಬರಿತಾನೆ ವೇದವ್ಯಾಸ ದೇವರು. ಅದಕ್ಕಾಗಿ ಆ ವೇದವ್ಯಾಸ ದೇವರು ಈ ಗಣಪತಿಯನ್ನು ತಾವು ಲೇಖಕರನ್ನಾಗಿ ಇಟ್ಟುಕೊಂಡು ಎಲ್ಲ ಗ್ರಂಥಗಳನ್ನೆಲ್ಲ ಬರೆಸಿದರು. ಪುರಾಣಗಳು, ಮಹಾಭಾರತ ಇವೆಲ್ಲ.
ಹೀಗಾಗಿ ಆ ವೇದವ್ಯಾಸ ದೇವರ ಆ, ಒಂದು ಒಪ್ಪಂದ ಮಾಡಿದ್ರಂತ. ವೇದವ್ಯಾಸ ದೇವರು ಬರಿಬೇಕು ಅಂದರೆ ಗಣಪತಿ ಏನಂದ, ನಾ ಬರಿತೀನಿ, ನಾನು ಭಾಳ ಫಾಸ್ಟ್ ಬರೆಯೋದು, ಹೀಗಾಗಿ ನೀವು ಅಷ್ಟು ಫಾಸ್ಟ್ ಹೇಳ್ತಾ ಇದ್ರೆ ಅಷ್ಟು ಫಾಸ್ಟ್ ಬರಿತೀನಿ ಅಂತಂದಂತ. ನಾನು ಬರಿತಕ್ಕಂಥದ್ದು ನಿಂದಿರಬಾರ್ದು ಎಲ್ಲಿ, ಹಾಗೆ ಹೋಗ್ತಾ ಇರಬೇಕು. ನೀನು ಆಲೋಚನೆ ಮಾಡ್ತೀನಿ ಸ್ವಲ್ಪ ಇರು ಅಂತ ಅನ್ನಬಾರ್ದು, ಹೇಳ್ತಾ ಹೋಗ್ತಿರ್ಬೇಕು, ನಾನು ಬರಿತಾ ಹೋಗ್ತೀನಿ ಅಂತಂದಂತ. ವೇದವ್ಯಾಸ ದೇವರಂದು ಸರಿ, ಹಂಗಾದ್ರೆ ನಂದು ಒಂದು ಕಂಡೀಷನು, ನಾ ಹೇಳಿದ್ದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಬರೀಬೇಕು, ಸುಮ್ಮನೆ ಹಾಗೆ ಬರೆದಿರೋ ಆಗಿಲ್ಲ ಅಂತಂದ್ರಂತ. ಸರಿ ಅಂದಂತ. ಆಗ ವೇದವ್ಯಾಸರು ಮಧ್ಯೆ ಮಧ್ಯೆ ಕಷ್ಟವಾದಂತಹ ಶ್ಲೋಕಗಳು ಹೇಳ್ತಿದ್ರಂತ. ಗಣಪತಿಗೆ ಆಲೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಸ್ವಲ್ಪ ತಿಳಿದಿತ್ತು, ಅಷ್ಟೊಳಗೆ ವೇದವ್ಯಾಸದೇವರು ಮತ್ತೆ ಬೇರೆ ಹೇಳ್ತಾ ಇದ್ರು. ಹೀಗೆ ವೇದವ್ಯಾಸರ ಟೈಮ್ ಬೇಕಿತ್ತು ಅಂತ ಅರ್ಥ ಅಲ್ಲ, ಸುಮ್ಮನೆ ಅದು ಒಂದು ಮಹಾಭಾರತದಲ್ಲಿ ಅಷ್ಟು ಕಠಿಣವಾದ ಶ್ಲೋಕಗಳು ಕೂಡ ಇವೆ ಅಂತ ಹೇಳಲಿಕ್ಕಾಗಿ ಅದೊಂದು ಸೂಚನೆ ಅಷ್ಟೆ. ಆ ರೀತಿಯಾಗಿ ಆ ಅದಕ್ಕೆ ಅರಿತು ನೀನು ಗ್ರಂಥಗಳನ್ನು ಅರಿತು ಬರೆದಿ ಅಂತ ಹೇಳ್ತಾ ಇದ್ದಾರೆ. ಆ ವೇದವ್ಯಾಸ ದೇವರ ಗ್ರಂಥಗಳನ್ನು ಅರ್ಥ ಮಾಡಿಕೊಂಡು ನೀನು ಬರೆದಿದ್ದಿ ಅಂತ ಅರ್ಥ. ಬರೆದು ವಿಸ್ತಾರ ಮಾಡಿದೆ ಲೋಕದವಳು. ಅಂದರೆ ಗಣಪತಿಯ ಅನುಗ್ರಹವಿಲ್ಲದಿದ್ದರೆ ಯಾವ ಗ್ರಂಥನೂ ಅರ್ಥ ಆಗೋದಿಲ್ಲ. ಹೀಗಾಗಿ ಆತನ ಅನುಗ್ರಹ ಕೂಡ ಬೇಕು ನಮಗೆ. ಅಂತಹ ಪಾಶಪಾಣಿಯೇ, ಪಾಶವನ್ನು ಕೈಯಲ್ಲಿ ಹಿಡಿದಿರತಕ್ಕಂತಹ ಹೇ ಪಾಶಪಾಣಿಯೇ, ಪ್ರಾರ್ಥಿಸುವೆ, ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕೆ, ಏನು ಮಾಡಬೇಕು ಪ್ರಾರ್ಥನೆ ಮಾಡಿ? ಏನು ನಿನಗೆ ಬೇಕಾಗಿತ್ತು ಅಂದರೆ, ಉಪದೇಶಿಸು ನನಗೆ ಅದರ ಅರ್ಥಗಳ. ಯಾಕೆ ನಿನಗೆ ನಾನು ನಮಸ್ಕಾರ ಮಾಡೋದು ಅಂತಂದರೆ, ನಿನ್ನ ಏನಂತ ಪ್ರಾರ್ಥನೆ ಮಾಡ್ತೀನಿ ನಾನು ಅಂದರೆ, ಅದರ ಅರ್ಥಗಳನ್ನು ಉಪದೇಶ ಮಾಡು. ನೀನು ವೇದವ್ಯಾಸ ದೇವರ ಗ್ರಂಥಗಳನ್ನು ಅರ್ಥ ಮಾಡಿಕೊಂಡಿಯಲ್ಲ, ಅದಕ್ಕಾಗಿ ಅದರ ಅರ್ಥಗಳನ್ನು ನಮಗೆ ತಿಳಿಸು. ಯಾಕೆ, ಅದೇ ಸಾಧನ, ಅದೇ ಮೋಕ್ಷಕ್ಕೆ ಸಾಧನ. ಆ ಗ್ರಂಥಗಳ ಜ್ಞಾನವಿಲ್ಲದೆ ಹೋದರೆ ಮೋಕ್ಷ ಸಿಗೋದಿಲ್ಲ. ಆ ಗ್ರಂಥಗಳ ಜ್ಞಾನ ಬೇಕು ನಮಗೆ, ಮೋಕ್ಷ ಬೇಕು ಅಂತಂದರೆ. ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಹೆಂಗೆ? ನಿನ್ನ ಅನುಗ್ರಹವಿಲ್ಲದಿದ್ದರೆ ಅರ್ಥ ಆಗೋದಿಲ್ಲ. ನೀನೇ ಅದನ್ನು ಅರ್ಥ ಮಾಡಿಕೊಂಡು ಬರೆದಿದ್ದಿ, ಅದಕ್ಕಾಗಿ ಬರೆದವ್ರನ್ನೇ ಡೈರೆಕ್ಟಾಗಿ ಕೇಳಿಬಿಟ್ರೆ ಅವ ಏನದು ಅದರ ಅರ್ಥ, ಏನು ಪ್ರಿಂಟ್ ಮಿಸ್ಟೇಕಾ, ಏನು ಕತೆ, ಅರ್ಥ ಗೊತ್ತಾಗೋತದ. ಇಲ್ಲದಿದ್ರೆ ಅದೇನು ಪುಸ್ತಕ ಯಾರದೋ ಬರೆದಿದ್ದು, ಪುಸ್ತಕ ನೋಡಿ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಅದ ಅಂತಂಬೋದು, ತಪ್ಪು ಬರದಾರ ಅಂತಂಬೋದು, ಹೀಗೆಲ್ಲ ಆಗ್ತದೆ. ಅದಕ್ಕೆ ಡೈರೆಕ್ಟ್ ಆ ಹೇಳಿದವನ ಬಾಯಿಯಿಂದೇ ಕೇಳಿ ನೀವು ಬರೆದಿದ್ದಿ, ಅದಕ್ಕಾಗಿ ನಿನ್ನನ್ನೇ ಹಿಡ್ಕೊಂಡ್ಬಿಟ್ರೆ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಇರೋದಿಲ್ಲ, ಇನ್ನು ಮುದ್ರಾ ರಾಕ್ಷಸಗಳು ಇರೋದಿಲ್ಲ, ಅದರ ಸರಿಯಾದ ಅರ್ಥ ಏನೋ ಆಗ್ತದೆ. ಅದಕ್ಕಾಗಿ ನೀನು ನಮಗೆ ಆ ಗ್ರಂಥಗಳ ಅರ್ಥವನ್ನು ಚೆನ್ನಾಗಿ ಮಾಡಿಕೊಡಿಸಬೇಕು. ಉಪದೇಶಿಸು ನನಗೆ ಅದರ ಅರ್ಥಗಳ. ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಬತ್ತಿದೆ ನದಿ. ಮಾಡಬೇಕು, ಉಪದೇಶಿಸಬೇಕು ಅಂತಂದರೆ ನಿನ್ನ ಕರುಣ ಇರಬೇಕಲ್ಲ, ನೀನು ಕೃಪಾ ಕಟಾಕ್ಷದಿಂದ ನೋಡಬೇಕು. ನನ್ನ ಮೇಲೆ ನೀನು ಸಿಟ್ಟು ಮಾಡಿಕೊಂಡ್ರೆ ಮಾಡೋದಿಲ್ಲ. ಹೀಗಾಗಿ ನೀನು ಸಿಟ್ಟು ಮಾಡಿಕೊಳ್ಳದೆ, ಯಾಕೆ, ನಿನ್ನ ಕರುಣಾ ಸಮುದ್ರ, ಅದಕ್ಕಾಗಿ ನಮ್ಮನ್ನು ಕೃಪಾ ಕಟಾಕ್ಷದಿಂದ ದಯಾದೃಷ್ಟಿಯಿಂದ ನೋಡಿ ನೀ ಆ ಎಲ್ಲ ಅರ್ಥಗಳನ್ನು ನಮಗೆ ತಿಳಿಸಬೇಕು. ಒಂದು ಸಲ ಪ್ರತಿದಿನ ಪ್ರತಿನಿತ್ಯದಲ್ಲಿ ಅದರ ಅಧ್ಯಯನ ಆಗಬೇಕು. ಅದಕ್ಕಾಗಿ ಪ್ರತಿನಿತ್ಯ ನೀನು ಅದರ ಅರ್ಥಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಯ್ತಾಯ್ತಲ್ಲ, ಬರ್ಕೊಂಡು ಭೂತಾಕಾಶದ ಅಭಿಮಾನಿ ದೇವತೆಯಾದ ಗಣಪತಿಯೇ, ಪರಮ ಭಕ್ತಿಯಿಂದ ನೀನು ವೇದವ್ಯಾಸರ ಗ್ರಂಥಗಳನ್ನು ತಿಳಿದು
ಪ್ರಯಾಸವಿಲ್ಲದೆ ಅವುಗಳನ್ನು ಬರೆದು ಲೋಕದಲ್ಲಿ ವಿಸ್ತಾರ ಮಾಡಿದಿ. ಪಾಶಪಾಣಿಯೇ, ನಿನ್ನನ್ನು ಪ್ರಾರ್ಥಿಸುವೆ. ಕರುಣಾಸಮುದ್ರನಾದ ನೀನು ದಯಾದೃಷ್ಟಿಯಿಂದ ನೋಡಿ ಪ್ರತಿದಿನದಲ್ಲಿ ನನಗೆ ಆ ಗ್ರಂಥಗಳ ಅರ್ಥವನ್ನು ಉಪದೇಶಿಸು. ಕಠಿಣ ಪದಾರ್ಥಗಳಲ್ಲಿ ಖೇಶ ಎಂಬುದಕ್ಕೆ ಬರ್ಕೊಂಡ್ರೆ, ಖ ಅಂದರೆ ಆಕಾಶ, ಭೂತಾಕಾಶ. ಖೇಶ ಅಂದರೆ ಭೂತಾಕಾಶಕ್ಕೆ ಅಧಿಪತಿ. ಶೇಷ ಪರಮ ಸುಭಕ್ತಿ ಪೂರ್ವಕ ವ್ಯಾಸಕೃತ ಗ್ರಂಥಗಳನ್ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯ ಲೋಕದೊಳು. ಪಾಶಪಾಣಿಯೇ ಪ್ರಾರ್ಥಿಸುವೆ ಉಪದೇಶಿಸೆನರ್ಥಗಳ. ಕರುಣಾ ಸಮುದ್ರ ಕೃಪಾ ಕಟಾಕ್ಷದಿ ನೋಡಿ ಪ್ರತಿದಿನದೇ. ಶೇಷನತಿ ನಿರ್ಮಲ ಸುನಾಭಿ ದೇಶವಸ್ಥಿತ ರಕ್ತ ಶ್ರೀಗಂಧ ಸುಶೋಭಿತ ಗಾತ್ರ. ಲೋಕ ಪವಿತ್ರ ಸುರಮಿತ್ರ ಮೂಷಿಕಾ ವರವಾಹನ ಪ್ರಾಣವೇಶಯುತ ಪ್ರಖ್ಯಾತ ಪ್ರಭು.
ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ. ಗಣಪತಿ ಆಕಾಶಕ್ಕೆ ಅಭಿಮಾನಿ ಅಂತ ಹೇಳಿದರು. ಈ ಆಕಾಶ ಎಲ್ಲಿಂದ ಹುಟ್ಟಿದ್ದು? ಎಲ್ಲ ಪದಾರ್ಥಗಳು, ಪಂಚಭೂತಗಳು, ದೇವತೆಗಳು, ಲೋಕಗಳು ಎಲ್ಲವೂ ಕೂಡ ಭಗವಂತನಿಂದೇ ಹುಟ್ಟಿದ್ದು ಅಂತ ಹೇಳಿದೇವೆ. ಪುರುಷ ಸೂಕ್ತದಲ್ಲಿ ಆ ರೀತಿ ಹೇಳ್ತಾರೆ, ಭಾಗವತದಲ್ಲಿ ಬರ್ತದೆ, ಎಲ್ಲ ಪ್ರಾಣಗಳಲ್ಲಿ ಬರ್ತದೆ, ಎಲ್ಲವೂ ಭಗವಂತನಿಂದ ಹುಟ್ಟಿದವು. ಆ ಹುಟ್ಟೋ ಕಾಲಕ್ಕೆ ಈ ಭಗವಂತನ ನಾಭಿ ಪ್ರದೇಶದಿಂದ ಆಕಾಶ ಹುಟ್ಟಿತು, ಅಂತರಿಕ್ಷ ಹುಟ್ಟಿತು ಅಂತ ವೇದ ಹೇಳುತ್ತದೆ. ಹೀಗಾಗಿ ಆ ಗಣಪತಿ ಆಕಾಶಕ್ಕೆ ಅಭಿಮಾನಿಯಾದ ಕಾರಣ ಆತ ಅಲ್ಲಿರಬೇಕು. ಅಭಿಮಾನಿ ಅಂದರೆ ಯಾವುದಕ್ಕೆ ಅಭಿಮಾನಿಯೋ ಅಲ್ಲೆಲ್ಲ ಆತ ವ್ಯಾಪಿಸುತ್ತಾನೆ. ಹೀಗಾಗಿ ಆಕಾಶಕ್ಕೆ ಅಭಿಮಾನಿ ಅಂತಂದರೆ ಆಕಾಶ ಎಲ್ಲಿಂದ ಹುಟ್ಟಿದೆ? ಭಗವಂತನ ನಾಭಿಕಮಲದಿಂದ, ನಾಭಿ ಪ್ರದೇಶದಿಂದ ಆಕಾಶ ಹುಟ್ಟಿದೆ. ನಾಭಿಯಿಂದ ಹುಟ್ಟಿದೆ ಅಂತಂದರೆ ಅಲ್ಲೇ ಅದು ನೆಲೆಸಿರುತ್ತದೆ. ಹೀಗಾಗಿ ಆ ಆಕಾಶ ಅಲ್ಲಿದೆ ಅಂತಂದರೆ ಗಣಪತಿಯು ಅಲ್ಲಿದ್ದಾನೆ ಅಂತ ಅರ್ಥ. ಹಾಗೆ ಶ್ರೀಶನ ಅತಿ ನಿರ್ಮಲ ಸುನಾಭಿ ದೇಶ ಅವಸ್ಥಿತ. ಶ್ರೀಶ ಲಕ್ಷ್ಮೀಪತಿಯಾದ ಭಗವಂತನ ಅತಿ ನಿರ್ಮಲ, ಅತ್ಯಂತ ನಿರ್ಮಲವಾದ ಸುನಾಭಿ ದೇಶ ಅವಸ್ಥಿತ, ಉತ್ತಮವಾದ ನಾಭಿಪ್ರದೇಶ. ಆ ನಾಭಿಪ್ರದೇಶದಲ್ಲಿ ಅವಸ್ಥಿತ ಅಂದರೆ ಅಲ್ಲಿ ಇರುವವನೇ. ಅಲ್ಲಿ ಯಾಕಿದ್ದಾನೆ ಅಂತಂದರೆ ಅಲ್ಲಿ ಆಕಾಶ ಇದೆ. ಆಕಾಶ ಅಲ್ಲಿ ಯಾಕಿದೆ ಅಂದರೆ ಭಗವಂತನ ಆ ನಾಭಿಪ್ರದೇಶದಿಂದ ಆಕಾಶ ಹುಟ್ಟಿದಾದ ಕಾರಣ. ಹೀಗಾಗಿ ಈಗ ಪಾದಗಳಿಂದ ಭೂಮಿ ಹುಟ್ಟಿತು ಅಂತ ಹೇಳ್ತಾರೆ. ಅಂದರೆ ಪಾದವನ್ನು ಆಶ್ರಯಿಸಿ ಭೂಮಿ ಇದೆ. ಹಾಗ ಎಲ್ಲಿಂದ ಹುಟ್ಟಿದೋ ಅದನ್ನು ಆಶ್ರಯ ಮಾಡಿಕೊಂಡಿರುತ್ತದೆ. ಅದಕ್ಕಾಗಿ ಆಕಾಶವು ನಾಭಿಪ್ರದೇಶದಿಂದ ಹುಟ್ಟಿದಾದ ಕಾರಣ ಅಲ್ಲೇ ಆಶ್ರಯ ಮಾಡಿಕೊಂಡಿರುತ್ತದೆ. ಅಲ್ಲಿರ್ತದೆ ಅಂದಮೇಲೆ ಅದಕ್ಕೆ ಅಭಿಮಾನಿ ದೇವತೆಯೂ ಕೂಡ ಅಲ್ಲಿರಬೇಕು. ಹೀಗಾಗಿ ಶ್ರೀಶನ ಅತಿ ನಿರ್ಮಲ ಸುನಾಭಿ ದೇಶ ಅವಸ್ಥಿತ, ಅಲ್ಲಿ ಇದ್ದವನೇ ಅಂತ ಅರ್ಥ. ಮತ್ತು ರಕ್ತ ಶ್ರೀಗಂಧಾತಿಶೋಭಿತ ಗಾತ್ರ. ಎರಡು ಗಂಧ ಅತಿಶೋಭಿತ ಅಂತದ, ಗಂಧ ಸುಶೋಭಿತ ಅಂತಲೂ ಪಾಠ ಇದೆ. ಹೀಗಾಗಿ ರಕ್ತ ಶ್ರೀಗಂಧ, ರಕ್ತ ಅಂದರೆ ಕೆಂಪಾದಂತಹ, ಕೆಂಪು ಬಣ್ಣಕ್ಕೆ ರಕ್ತವರ್ಣ ಅಂತಂತಾರೆ. ಕೆಂಪು ಬಣ್ಣದಿಂದ ಇರುವಂತಹ ಶ್ರೀಗಂಧ, ಎರ್ರಚಂದ್ರಮಂತರ್ಣ. ಹೀಗಾಗಿ ಆ ಕೆಂಪು ಗಂಧದಿಂದ ಸುಶೋಭಿತ ಗಾತ್ರ, ಒಳ್ಳೆ ಶೋಭಾಯಮಾನವಾದ ಪ್ರಕಾಶಿಸಿರುವ ದೇಹ ಉಳ್ಳವನು. ವಿನಾಯಕನಿಗೆ ಕೆಂಪು ಬಣ್ಣ ಇಷ್ಟ ಅಂತ, ಅದಕ್ಕಾಗಿ ರಕ್ತಾಂಬರಹ, ರಕ್ತತನು ಅಂತ ಕರೀತಾರೆ. ಆತನ ಬಣ್ಣ ಕೆಂಪು ಬಣ್ಣ. ಅದಕ್ಕಾಗಿ ಕೆಂಪು ಬಟ್ಟೆ ಉಡಿಸಬೇಕು, ಕೆಂಪು ಹೂಗಳು ಇರಿಸಬೇಕು, ಕೆಂಪು ಬಣ್ಣ ಇಷ್ಟ ಆದ ಕಾರಣ. ಹೀಗಾಗಿ ಆ ಗಂಧವೂ ಕೂಡ ರಕ್ತಗಂಧ, ಕೆಂಪು ಬಣ್ಣದ ಗಂಧ. ರಕ್ತಶ್ರೀಗಂಧಾತಿಶೋಭಿತ ಗಾತ್ರ, ಆ ರಕ್ತಚಂದನದಿಂದ ಸುಶೋಭಿತವಾದ ಗಾತ್ರ, ಶರೀರ ಉಳ್ಳವನು. ಲೋಕ ಪವಿತ್ರ, ಲೋಕವನ್ನೆಲ್ಲ ಪಾವನಗೊಳಿಸುವವನು ಆ ವಿನಾಯಕ. ತಾನು ಎಲ್ಲ ಲೋಕಗಳನ್ನು ಪವಿತ್ರ ಮಾಡ್ತಾನೆ. ಸುರಮಿತ್ರ, ದೇವತೆಗಳಿಗೆ ತಾನು ಮಿತ್ರನು. ಮೂಷಿಕಾವರ ವಾಹನ, ಇಲ್ಲಿಯೂ ಎರಡೂ ಪಾಠ ಇದೆ. ಮೂಷಿಕಾಸುರ ವಾಹನ ಅಂತಲೂ ಇದೆ, ಮೂಷಿಕಾವರ ವಾಹನ ಅಂತಲೂ ಇದೆ. ಮೂಷಿಕಾಸುರ ವಾಹನ ಅಂದರೆ ಆ ಮೂಷಿಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಅವನನ್ನು ಸೋಲಿಸಿ ಅವನನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡ ಅಂತ ಒಂದು ಕಥೆ. ಅದಕ್ಕಾಗಿ ಮೂಷಿಕಾಸುರ ವಾಹನ ಅಂತಲೂ ಕರೀತಾರೆ. ಅಥವಾ ಮೂಷಿಕ ವರವಾಹನ, ವರ ಅಂದರೆ ಶ್ರೇಷ್ಠ ಅಂತ ಅರ್ಥ. ಮೂಷಿಕ ಎಂಬ ಶ್ರೇಷ್ಠವಾದ ವಾಹನವನ್ನು ಪಡೆದವನು ಅಂತ ಅವಾಗ ಅರ್ಥ ಆಗ್ತದೆ, ಯಾವುದಾದರೂ ಸರಿ. ಹೀಗಾಗಿ ಮೂಷಿಕ ವರವಾಹನ. ಪ್ರಾಣಾವೇಶಯುತ, ಆ ವಿನಾಯಕನಲ್ಲಿ ಪ್ರಾಣಾವೇಶ, ಮುಖ್ಯ ಪ್ರಾಣದೇವರ ವಿಶೇಷವಾದ ಆವೇಶ. ಎಲ್ಲೆಲ್ಲಿ ಉತ್ತಮವಾದಂತಹ ಬಲ ಆಗಲಿ, ಜ್ಞಾನವಾಗಲಿ, ಶಕ್ತಿಯಾಗಲಿ, ಯಾವುದೇ ಉತ್ತಮ ಗುಣಗಳು ಒಂದು ಕಡೆ ಇದೆ ಅಂತಂದರೆ ಅಲ್ಲಿ ಆ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತದೆ. ಅದಕ್ಕೆ ಭಗವಂತನ ವಿಭೂತಿ ರೂಪ ಅಂತ ಕರೀತಾರೆ. ಎಲ್ಲಿ ಉತ್ತಮವಾದ ಕೆಲಸ ನಡೀತದೆ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರಬೇಕು. ಹಾಗೆ ಭಗವಂತನ ವಿಶೇಷ ಸನ್ನಿಧಾನ ಇರಬೇಕು ಅಂತಂದರೆ ವಾಯುದೇವರ ವಿಶೇಷ ಸನ್ನಿಧಾನ ಇರಬೇಕು. ಆವಾಗೆ ಅಲ್ಲಿ ಈ ಪುಣ್ಯವಾಗಲಿ, ಶಕ್ತಿಯಾಗಲಿ, ಸಾಮರ್ಥ್ಯವಾಗಲಿ ಎಲ್ಲ ಗುಣಗಳು ಬರ್ತವೆ.
ಹೀಗಾಗಿ ಗಣಪತಿಯಲ್ಲಿಯೂ ಕೂಡ ಎಷ್ಟು ಉತ್ತಮವಾದ ಪ್ರಾಣಾವೇಶ, ಮುಖ್ಯ ಪ್ರಾಣದೇವರ ಆವೇಶ, ಆತನ ವಿಶೇಷ ಸನ್ನಿಧಾನ ಇರೋಣದರಿಂದ ಇಷ್ಟೆಲ್ಲ ಉತ್ತಮವಾದ ಸ್ಥಾನ ಗಣಪತಿಗೆ ಪಡೀಲಿಕ್ಕಾಯಿತು. ಹೀಗಾಗಿ ಪ್ರಾಣಾವೇಶಯುತ, ಮುಖ್ಯ ಪ್ರಾಣದೇವರ ಆವೇಶ. ಆವೇಶ ಅಂದರೆ ವಿಶೇಷ ಆವೇಶ, ವಿಶೇಷ ಅಭಿವ್ಯಕ್ತಿ, ವಿಶೇಷ ಸನ್ನಿಧಾನ ಅಂತ ಅರ್ಥ. ಅಂತಹ ವಿಶೇಷವಾದ ಆವೇಶ ಇರುವ ಪ್ರಖ್ಯಾತ, ಎಲ್ಲ ಲೋಕಗಳಲ್ಲಿ ಪ್ರಖ್ಯಾತನಾದವನು, ಪ್ರಭು, ಎಲ್ಲ ಲೋಕಗಳಿಗೂ ಅಧಿಪತಿಯಾದವನು, ಅಂತಹ ಹೇ ಗಣಪತಿಯೇ, ಪೂರೈಸು ಭಕ್ತರು ಬೇಡಿದ ಇಷ್ಟಾರ್ಥಗಳ ಪ್ರತಿದಿನದಿ. ಭಕ್ತರು ಬೇಡುವಂತಹ ಇಷ್ಟಾರ್ಥಗಳನ್ನು, ಅವರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಪ್ರತಿನಿತ್ಯ ನೀನು ಪೂರೈಸು, ಅದನ್ನು ಪೂರ್ಣ ಮಾಡು. ಎಲ್ಲ ವಿಘ್ನಗಳು ಪರಿಹರಿಸಿ. ವಿಘ್ನ ಇದ್ದರೆ ಕೆಲಸ ಆಗೋದಿಲ್ಲ, ಹೀಗಾಗಿ ವಿಘ್ನ ಪರಿಹಾರ ಆದರೆ ಕೆಲಸ ಆಗ್ತದೆ. ಆ ವಿಘ್ನಗಳಿಗೆ ನೀನೇ ಅಧಿಪತಿಯಾಗಿದ್ದಿ. ಅದಕ್ಕಾಗಿ ಇಷ್ಟಾರ್ಥ ಈಡೇರಬೇಕು ಅಂತಾದರೆ ವಿಘ್ನ ಪರಿಹಾರ ಆಗಬೇಕು. ಅದಕ್ಕಾಗಿ ನೀನು ಆ ಎಲ್ಲ ಭಕ್ತರು ಕೇಳಿದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಯ್ತಾಯ್ತಾರ? ಲಕ್ಷ್ಮೀಪತಿಯಾದ ಶ್ರೀಹರಿಯ ನಿರ್ಮಲವಾದ ನಾಭಿಪ್ರದೇಶವಾದ ಆಕಾಶದಲ್ಲಿ ನೆಲೆಸಿರುವವನೇ, ಕೆಂಪಾದ ಶ್ರೀಗಂಧದಿಂದ ಅಲಂಕೃತ ಶರೀರವುಳ್ಳವನೇ, ಲೋಕಪಾವನನೇ, ದೇವತೆಗಳಿಗೆ ಮಿತ್ರನೇ, ಇಲಿ ಎಂಬ ಶ್ರೇಷ್ಠ ವಾಹನವನ್ನು ಹೊಂದಿದವನೇ, ಮುಖ್ಯಪ್ರಾಣನ ವಿಶೇಷ ಆವೇಶ ಉಳ್ಳವನೇ, ಪ್ರಖ್ಯಾತನಾದ ಪ್ರಭುವೇ, ಭಕ್ತರು ಬೇಡುವ ಇಷ್ಟಾರ್ಥಗಳನ್ನು ಪ್ರತಿದಿನದಲ್ಲಿ ಪೂರ್ಣ ಮಾಡು.
ಶ್ರೀಶನತಿ ನಿರ್ಮಲ ಸುನಾಭೀದೇಶवस्थित रक्तश्रीगन्धातिशोभितगात्रलोकपवित्रसुरमित्र मूषिकावरवहन प्राणावेशयुतप्रख्यातप्रभो ಪೂರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳೀಯಲೋಕ ಸಂಕಟ ಚತುರ್ಥಿಗನೆನೆಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನೆ ದಿನ ದಿನದಿ ತ್ವತ್ಪದ ಪಂಕಜಗಳಿಗೆ ಭಿನ್ನಯಿಸುವೆನು ಪಾಲಿಪುದು ಎಮ್ಮ ಗಣಪತಿಯ ಬಗ್ಗೆ ಮತ್ತೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನು ಶಂಕರಾತ್ಮಜ, ಶಂಕರ ಆತ್ಮಜ, ಆತ್ಮಜ ಅಂದರೆ ಮಗ ಅಂತ ಅರ್ಥ. ಶಂಕರಾತ್ಮಜ, ಶಂಕರನ ಪುತ್ರನೇ, ರುದ್ರದೇವರ ಮಗನಾದಂತಹ ಹೇ ಗಣಪತಿಯೇ, ದೈತ್ಯರಿಗೆ ಅತಿ ಭಯಂಕರ ಗತಿಗಳೀಯ ಲೋಸುಗ ಸಂಕಟ ಚತುರ್ಥಿಗನು ಎನಿಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ. ಗಣಪತಿಯ ವ್ರತಗಳು ಅನೇಕ ಇವೆ. ಗಣಪತಿ ಚತುರ್ಥಿಯ ದಿವಸ, ಗಣಪತಿ ಚೌತಿಯ ದಿವಸ ಗಣಪತಿಯನ್ನು ಆವಾಹನ ಮಾಡಿ ಪೂಜೆ ಮಾಡಿ ಅನೇಕ ರೀತಿಯಾದಂತಹ ಉಪಚಾರಗಳನ್ನು ಮಾಡ್ತೀವಿ. ಹಾಗೆ ಸಂಕಟ ಚತುರ್ಥಿ ಅಂತಲೂ ಒಂದು ವ್ರತ ಇದೆ. ಈ ಉತ್ತರ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಅಲ್ಲೆಲ್ಲ ಈ ವ್ರತಗಳ ಸ್ವಲ್ಪ ಹೆಚ್ಚಿನ ಪ್ರಭಾವ ಆ ಕಡೆ ಇದೆ, ನಮ್ಮ ಕಡೆ ಕಡಿಮೆ. ಆ ಕಡೆ ಬಹಳ ಮಾಡ್ತಾರೆ. ಆದರೆ ಇಲ್ಲಿ ದಾಸರೇನು ಹೇಳುತ್ತಾರೆ, ಆ ಸಂಕಟ ಚತುರ್ಥಿ ಅನ್ನೋದು ಅದು ಸಂಪ್ರದಾಯಬದ್ಧವಲ್ಲ. ಯಾಕೆ ಆ ಸಂಕಟ ಚತುರ್ಥಿ ನಿಜವಾದ ಆ ಸಂಕಟ ಚತುರ್ಥಿ ಒಂದು ಪದ್ಧತಿಯಲ್ಲಿ ಅನೇಕ ವಿಚಿತ್ರವಾದಂತಹ ಅನುಸಂಧಾನಗಳನ್ನೆಲ್ಲ ಅದರಲ್ಲಿ ಹೇಳುತ್ತಾರೆ. ವಿಚಿತ್ರವಾದಂತಹ ಪೂಜಾ ಪದ್ಧತಿಗಳೆಲ್ಲ ಅದರಲ್ಲಿವೆ. ಅಂದರೆ ಗಣಪತಿಗೆ ಒಂಥರ ತಾಮಸ ರೂಪವನ್ನು ಹೇಳುತ್ತಾರೆ. ಏನೇನೋ ಕೆಟ್ಟ ಕೆಟ್ಟ ಪದಾರ್ಥಗಳನ್ನೆಲ್ಲ ನೈವೇದ್ಯ ಮಾಡೋದು, ಇಂಥವೆಲ್ಲ ಹೇಳ್ತಾರೆ ಮಾತು. ಹೀಗಾಗಿ ಅವೆಲ್ಲ ಶಾಸ್ತ್ರಕ್ಕೆ ನಿಷಿದ್ಧವಾದದ್ದು. ಅದಕ್ಕೆ ಆ ಸಂಕಟ ಚತುರ್ಥಿಯ ಪೂಜೆಯನ್ನು ಮಾಡಬಾರದು. ಯಾಕೆ? ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಆದ ಕಾರಣ. ಆದರೆ ಆ ದೈತ್ಯರಿಗೆ ನೀನೇನು ಮಾಡ್ತಿ, ಆ ಸಂಕಟ ಚತುರ್ಥಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಅವರದನ್ನೇ ಮಾಡುವಂತೆ ಪ್ರೇರಣೆ ಮಾಡಿ ಅವರಿಗೆ ಕೆಟ್ಟ ಫಲಿತಗಳನ್ನು ನೀನು ಕೊಡ್ತಿ. ಹೀಗಾಗಿ ದೈತ್ಯರಿಗೆ ಅತಿ ಭಯಂಕರ ಗತಿಗಳೀಯಲೋಸುಗ. ಆ ದೈತ್ಯರಿಗೆ, ತಮೋಯೋಗ್ಯರಿಗೆ ಭಯಂಕರವಾದಂತಹ ಗತಿಗಳನ್ನು ಕೊಡಲಿಕ್ಕೆ ನೀನು ಸಂಕಟ ಚತುರ್ಥಿಗನು ಎನಿಸಿ, ಸಂಕಟ ಚತುರ್ಥಿಯಲ್ಲಿದ್ದುಕೊಂಡು ಆ ಸಂಕಟ ಚತುರ್ಥಿ ಪ್ರಕಾರವಾಗಿ ನೀನು ಪೂಜೆಯನ್ನು ಸ್ವೀಕಾರ ಮಾಡ್ತಿ. ಆ ದೈತ್ಯರಿಂದ ಅವರಿಗೆ ಅಹಿತಾರ್ಥಗಳ ಕೊಟ್ಟು, ಹಿತಾರ್ಥ ಕೊಡೋದಿಲ್ಲ, ಅಹಿತಾರ್ಥ ಕೊಡ್ತೀನಿ ನೀನು. ಅಂದರೆ ಅವರಿಗೆ ಹಿತವಾಗದೇ ಇರುವಂತಹ ನರಕಾದ್ಯನರ್ಥಗಳನ್ನು ಅವರಿಗೆ ಕೊಡ್ತೀವಿ. ಮಂಕುಗಳ ಮೋಹಿಸುವಿ. ಅಂತಹ ಮಂಕುಗಳು, ಬುದ್ಧಿ ಇಲ್ಲದೆ ಇರುವಂತಹ ಅವರಿಗೆ ನೀನು ಮೋಹ ಮಾಡುತ್ತೀಯಿ. ಅದಕ್ಕಾಗಿ ಯಾವುದೇ ಪೂಜೆಯನ್ನು ಶಾಸ್ತ್ರೀಯವಾಗಿ ಮಾಡಬೇಕು. ಯಾವುದೇ ದೇವತಾ ಪೂಜೆಯನ್ನು, ಯಾವ ದೇವತಾ ಪೂಜೆ ಮಾಡೋ ಕಾಲಕ್ಕೂ ಕೂಡ
ಪ್ರಧಾನವಾಗಿ ಏನು ಅನುಸಂಧಾನ ಇರಬೇಕು? ಈ ದೇವತೆಗಳೆಲ್ಲರೂ ಭಗವಂತನ ಸರ್ವೋತ್ತಮನಾದ ನಾರಾಯಣನ ಪರಿವಾರ ದೇವತೆಗಳು ಅಂತ ಅನುಸಂಧಾನದಿಂದಲೇ ಯಾವುದೇ ದೇವತೆಯನ್ನು ಪೂಜೆ ಮಾಡಿದರೂ ಆ ರೀತಿಯ ಅನುಸಂಧಾನ ಇರಬೇಕು. ಅಷ್ಟೇ ಹೊರತು ಯಾವ ದೇವತೆಯನ್ನು ಪೂಜೆ ಮಾಡಿದರೂ ನೀನೇ ಸರ್ವೋತ್ತಮ ಅನ್ಕಂತ ಪೂಜೆ ಮಾಡಬಾರದು, ಅದು ಅಶಾಸ್ತ್ರೀಯ. ಅದು ಯಾವುದೇ ಪೂಜೆ ಆಗಲಿ, ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಲಕ್ಷ್ಮೀ ಮತ್ತು ವಾಯುದೇವರೇ ಆಗಲಿ, ಲಕ್ಷ್ಮೀದೇವಿ ಆಗಲಿ, ರುದ್ರದೇವರಾಗಲಿ, ಗಣಪತಿ ಆಗಲಿ, ಗೌರಿ ಆಗಲಿ, ಎಲ್ಲರೂ ಕೂಡ ಭಗವಂತನಿಗೆ ಪರಿವಾರ ದೇವತೆಗಳು. ಆತನ ಅನುಜ್ಞೆಯನ್ನು ತಾವು ಶಿರಸಾಧಾರಣ ಮಾಡಿ ನಡೆಯುವಂತಹ ದೇವತೆಗಳು, ಭಗವಂತನ ಭಕ್ತರು, ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರು, ನಮಗೆ ಅವರು ಅಧಿಪತಿಗಳು. ಹೀಗಾಗಿ ಆ ಅನುಸಂಧಾನದಿಂದನೇ ಪೂಜೆ ಮಾಡಬೇಕೆ ಹೊರತು ಬೇರೆ ರೀತಿಯಿಂದ ಪೂಜೆ ಮಾಡಬಾರ್ದು. ಶಾಸ್ತ್ರದಲ್ಲಿ ಯಾವ ಯಾವ ರೀತಿ ಯಾವ ಪದಾರ್ಥಗಳಿಂದ ನೈವೇದ್ಯ ಮಾಡಬೇಕು ಅಂತ ಹೇಳ್ಯಾರೋ ಅದನ್ನೇ ಮಾಡಬೇಕು. ನನಗಿಷ್ಟ ಅಂತ ಹೇಳಿ ನನಗೆ ಇಷ್ಟವಾದದ್ದೆಲ್ಲ ನೈವೇದ್ಯ ಮಾಡಲಿಕ್ಕೆ ಹೋಗಬಾರ್ದು. ನನಗೆ ಯಾವುದೋ ಶಾಸ್ತ್ರಕ್ಕೆ ವಿರುದ್ಧವಾದದ್ದು ಇಷ್ಟ ಇರ್ತದಪ್ಪ, ಕಾಫಿ ಇಷ್ಟ, ಕಾಫಿ ನೈವೇದ್ಯ ಮಾಡ್ತೀನಿ ಅಂತಂದರೆ ಹಂಗೆಲ್ಲ ಮಾಡಲಿಕ್ಕಿಲ್ಲ. ಹೀಗಾಗಿ ಶಾಸ್ತ್ರಕ್ಕೆ ವಿರುದ್ಧವಾದ ಪದಾರ್ಥಗಳನ್ನಾಗಲಿ ಪೇಯಗಳನ್ನಾಗಲಿ ನೈವೇದ್ಯ ಮಾಡಬಾರ್ದು. ಹೀಗಾಗಿ ಆ ಭಗವಂತನಿಗೆ ನೈವೇದ್ಯ ಮಾಡಿದ್ದೇ ಲಕ್ಷ್ಮೀದೇವಿಗೆ ನೈವೇದ್ಯ ಮಾಡಬೇಕು, ಅದನ್ನೇ ಪ್ರಾಣದೇವರು ನೈವೇದ್ಯ ಮಾಡಬೇಕು, ಅದನ್ನೇ ಎಲ್ಲ ದೇವತೆಗಳಿಗೂ ನೈವೇದ್ಯ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡದೇ ಇದ್ದದ್ದು ಬೇರೆ ದೇವತೆಗಳಿಗೂ ನೈವೇದ್ಯ ಮಾಡಲಿಕ್ಕಿಲ್ಲ. ಹೀಗೆ ಶಾಸ್ತ್ರೀಯವಾದ ಪದ್ಧತಿಯಲ್ಲಿಯೇ ನೈವೇದ್ಯ ಪೂಜೆ ಆಗಲಿ ಅವೆಲ್ಲ ಮಾಡಬೇಕು. ನಿಷಿದ್ಧವಾದ ಪತ್ರಗಳನ್ನಾಗಲಿ ನಿಷಿದ್ಧವಾದ ಪುಷ್ಪಗಳನ್ನಾಗಲಿ ಏರಿಸಬಾರದು. ಹೀಗೆ ಆದರೆ ಆ ಸಂಕಟ ಚತುರ್ಥಿ ಪದ್ಧತಿಯಲ್ಲಿ ಅನೇಕ ವಿಧವಾದಂತಹ ಅಶಾಸ್ತ್ರೀಯವಾದ ಪದ್ಧತಿ ಅದಕ್ಕೆ ಇರೋಣದರಿಂದ ಅಂತಹ ಸಂಕಟ ಚತುರ್ಥಿಯ ಪೂಜೆಯನ್ನು ಮಾಡಬಾರದು. ನೀನು ಅಂತಹ ಸಂಕಟ ಚತುರ್ಥಿಯಲ್ಲಿದ್ದುಕೊಂಡು ದೈತ್ಯರಿಗೆ ಮೋಹನ ಮಾಡಿ ಅವರಿಂದ ಪೂಜೆ ತಗೊಂಡು ಅವರಿಗೆ ನೀನು ಅಹಿತಾರ್ಥಗಳನ್ನು ಕೊಡ್ತೀಯಿ. ಅದಕ್ಕಾಗಿ ಸಜ್ಜನರಿಗೆ ಸೂಚನೆ ಮಾಡ್ತಾ ಇದ್ದಾರೆ ದಾಸರಾಯರು, ಅಂತಹ ಶಾಸ್ತ್ರ ವಿರುದ್ಧವಾದ ಪೂಜೆಗಳನ್ನು ಮಾಡಬೇಡ್ರಿ ಅಂತ. ಮತ್ತು ಚಕ್ರಧರಾಂಕಿತನೇ, ಚಕ್ರಧರ, ಚಕ್ರ ಅಂದರೆ ಸುದರ್ಶನ ಚಕ್ರ, ದರ ದರ ಅಂತಂದರೆ ಶಂಖ, ಶಂಖಕ್ಕೆ ದರ ಅಂತ ಕರೀತಾರೆ. ಧರ ಅಲ್ಲ, ಮತ್ತು ಧ ಒತ್ತಿಲ್ಲ. ಚಕ್ರಧರ ಅಂದರೆ ಸಾಧಾರಣ ನಾವು ಧರ ಒತ್ತಿರಬೇಕೇನೋ ಅಂತ ಚಕ್ರಧರ ಅಂತಂದು ಬಿಡ್ತೀವಿ. ಬರೇ ಚಕ್ರಧರ ಅಂದರೆ ಚಕ್ರವನ್ನು ಧರಿಸಿದವನೇ ಅಂತ ಅರ್ಥ ಆಗ್ತದೆ. ಇಲ್ಲಿ ಆ ಅರ್ಥವಲ್ಲ. ದರ ದರ ಅಂದರೆ ಶಂಖ ಅಂತ ಅರ್ಥ. ಚಕ್ರ ದರ ಅಂಕಿತ ಅಂದರೆ ಚಕ್ರ ಶಂಖಗಳನ್ನು ಧರಿಸಿದವನೇ ಅಂತ ಅರ್ಥ. ಶಂಖಚಕ್ರವನ್ನು ಕೈ ಆಡ್ಕೊಂಡಿರ್ತಾನೆ. ಯಾಕೆ ಇದು ವೈಷ್ಣವತ್ವಕ್ಕೆ ಚಿಹ್ನ. ಎಲ್ಲ ಈಗ ಗೋಪಿಚಂದ್ರನ ಹಚ್ಚಿಕೊಂಡು ಚಕ್ರಶಂಖ ಮುದ್ರೆಗಳನ್ನು ಧಾರಣ ಮಾಡ್ತೀವಲ್ಲ, ಸ್ವಾಮಿಗಳವರಿಂದ ತಪ್ತ ಮುದ್ರಾ ಧಾರಣೆಯನ್ನು ಕೂಡ ಚಕ್ರಶಂಖಗಳನ್ನು ಸ್ವೀಕಾರ ಮಾಡ್ತೀವಿ. ಇದು ಯಾವುದಕ್ಕೆ ಗುರುತು? ನಾವು ವೈಷ್ಣವರು, ವಿಷ್ಣು ಭಕ್ತರು, ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿರುವವರು ಅಂತ ತಿಳಿಸಲಿಕ್ಕೆ ನಾವು ಆ ಮುದ್ರೆಗಳನ್ನು ಸ್ವೀಕಾರ ಮಾಡ್ತೀವಿ. ಹೀಗಾಗಿ ಎಲ್ಲ ದೇವತೆಗಳಿಗೂ ಕೂಡ ಶಂಖಚಕ್ರ ಮುದ್ರೆ ಇರ್ತದೆ. ಯಾಕೆ? ಅವರೆಲ್ಲ ವೈಷ್ಣವರಾದ ಕಾರಣ. ಹೀಗಾಗಿ ಚಕ್ರಶಂಖ ಧರಿಸಿದವನು ಚಕ್ರಧರಾಂಕಿತನೇ. ಅಂತಹ ವೈಷ್ಣವನಾದ ನೀನು ದಿನದಿನದಿ ಅಂದರೆ ಪ್ರತಿನಿತ್ಯದಲ್ಲಿ ತ್ವತ್ಪದ ಪಂಕಜಗಳಿಗೆ, ನಿನ್ನ ಪಾದ ಪಂಕಜ ಪಾದಪದ್ಮಗಳಿಗೆ ನಾನು ಭಿನ್ನಯಿಸುವೆನು, ಪ್ರಾರ್ಥನೆ ಮಾಡುತ್ತೇನೆ. ಪಾಲಿಪುದು ಎಮ್ಮ, ನಮ್ಮನ್ನು ರಕ್ಷಿಸಬೇಕು. ರಕ್ಷಣೆ ಮಾಡದೆ ಹೋದರೆ ನಮಗೆ ವಿಘ್ನಗಳು ಬರ್ತವಾದ ಕಾರಣ ವಿಘ್ನಗಳನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡಬೇಕು. ನೀನು ಉತ್ತಮವಾದಂತಹ ವೈಷ್ಣವನು ಮತ್ತು ಅದಕ್ಕೆ ಸೂಚನವಾಗಿ ಆ ಚಕ್ರಶಂಖಗಳನ್ನು ಧಾರಣ ಮಾಡಿದ್ದಿ ಮತ್ತು ದೈತ್ಯರನ್ನು ಮೋಹನ ಮಾಡುತ್ತೀಯ. ನಮಗೆ ಅಂತ ಮೋಹ ಬರದಂತೆ ಉತ್ತಮವಾದ ಬುದ್ಧಿಯನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಯುವಂತೆ ನಮಗೆ ನೀನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಶಂಕರ ಪುತ್ರನೇ, ದೈತ್ಯರಿಗೆ ಅತ್ಯಂತ ಭಯಂಕರವಾದ ಗತಿಗಳನ್ನು ಕೊಡಲಿಕ್ಕೆ
ಸಂಕಟ ಚತುರ್ಥಿಯಲ್ಲಿ ಇದ್ದವನಾಗಿ ಆ ಮೂರ್ಖರಿಗೆ ಅನರ್ಥಗಳನ್ನು ಕೊಟ್ಟು ಮೋಹಪಡಿಸುವಿ. ಶಂಖಚಕ್ರ ಚಿಹ್ನಗಳನ್ನು ಧರಿಸಿದವನೇ, ಶಂಖಚಕ್ರ ಚಿಹ್ನಗಳನ್ನು ಧರಿಸಿದವನೇ ಪ್ರತಿನಿತ್ಯದಲ್ಲಿ ನಿನ್ನ ಪಾದಕಮಲಗಳಿಗೆ ಪ್ರಾರ್ಥಿಸುವೆನು. ನಮ್ಮನ್ನು ರಕ್ಷಿಸಬೇಕು. ಶಂಕರಾತ್ಮಜ ದೈತ್ಯರಿ ಗತಿ ಭಯಂಕರ ಗತಿಗಳೀಯಲೋಪ. ಕಟ ಚತುರ್ಥಿಗನೆನೆಸಿಯ ಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನೆ ದಿನ ದಿನದಿ. ತತ್ಪದ ಪಂಕಜಗಳಿಗೆ ಭಿನ್ನೈಸುವೆನು ಪಾರಿಪುದು ಎಮ್ಮ. ಸಂಶಯ ಇದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಸ್ಕಾರ ಆಚಾರ್ಯ. ಹರೇ ನಮಃ. ಹಾ, ನಾಳೆ ಕೊಡು.